KCET ಎಕ್ಸಾಮ್ ಬರೆದಿರಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಮ KEಯಿಂದ ಒಂದು ಗುಡ್ ನ್ಯೂಸ್ ಆದರೆ ಇದೆ. ಅದರಿಂದ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟ್ ಅಂತ ಎಂಡ್ ನೋಡಿ. ಮತ್ತೆ ಇನ್ನೂ ಕೂಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಬೇಕಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಬಂದ್ಬಿಟ್ಟು ನಿಮಗೆ ನಿನ್ನೆ KE ಅವರು ನಿಮ್ಮ ಔಟ್ ಆಫ್ ಸಿಲೆಬಸ್ ಏನೋ ಬಂದಿತ್ತು ನಮ್ಮ ಕ್ವಶನ್ ಪೇಪರಲ್ಲಿ. ಸೊ ಅದ್ರ ಬಗ್ಗೆ ಒಂದು ನೋಟಿಸ್ ಆಗಿ ರಿಲೀಸ್ ಮಾಡಿದ್ದಾರೆ. ಅದನ್ನೇನಂತ ನೋಡ್ತಾ ಹೋಗೋಣ. ಆಮೇಲೆ ಗುಡ್ ನ್ಯೂಸ್ ಏನಂತ ಆದರೆ ನೋಡ್ತಾ ಹೋಗೋಣ. ಮೊದಲೇ ಬಂದ್ಬಿಟ್ಟು ನಿಮ್ಮ KE ಅವರು ಯಾವ ರೀತಿ ರಿಲೀಸ್ ಮಾಡಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಅವ್ರು ಬಂದ್ಬಿಟ್ಟು ಪತ್ರಿಕಾ ಪ್ರಕಟಣೆ ಆದರೆ ಮಾಡಿದ್ದಾರೆ. ಪರೀಕ್ಷಾ ಪ್ರಶ್ನೆಗಳ ಆಕ್ಷೇಪಣೆಗೆ ಸಲ್ಲಿಕೆ. ಇಲ್ಲಿ ಬಂದ್ಬಿಟ್ಟು ನೀವೊಂದು ಕೆಲಸ ಆದರೆ ಮಾಡಬೇಕು. ಅಂದರೆ ನೀವು KE ಅವರಿಗೆ ಒಂದು ಮೇಲ್ ಆದರೆ ಮಾಡಬೇಕು. ಅದು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀವಿ, ನೋಡೋಣ ಬನ್ನಿ. ಈಗ ಬಂದ್ಬಿಟ್ಟು 18/4/2024 ಮತ್ತು 19/4/2024 ನಿಗದಿತ ದಿನಾಂಕಗಳಂದು ನಡೆಸಲಾಗಿರುತ್ತದೆ. CET 2024 ಪರೀಕ್ಷೆಗೆ ನೀಡಲಾಗಿರುವ ಪ್ರಶ್ನೆಗಳ ಕುರಿತು ಆಕ್ಷೇಪಣೆಗಳಿದ್ದಲ್ಲಿ ಸೂಕ್ತ ಕಾರಣಗಳೊಂದಿಗೆ ಅಭ್ಯರ್ಥಿಗಳು ಪ್ರಾಧಿಕಾರದ ಇಮೇಲ್, ಸೊ ಅವರೊಂದು ಇಮೇಲ್ ಐಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕಳಿಸ್ಬೇಕು. ನೀವು ತಪ್ಪದೇ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕಳಿಸ್ಬೇಕು. ಪ್ರತಿಯೊಬ್ಬ ಅಭ್ಯರ್ಥಿ ವಿದ್ಯಾರ್ಥಿ ಕಳಿಸಲೇಬೇಕು. ಯಾಕಂದರೆ ನೀವು ಎಷ್ಟು ಮೇಲ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಆದರೆ ಸಿಗ್ತದೆ. ಸೊ ನೀವು ಕೇಳ್ಬೋದು ನಮಗೆ ರೀ ಎಕ್ಸಾಮ್ ಆಗುತ್ತಾ ಅಂತ. ಸೊ ನೋಡಿ, ಕಂಪ್ಲೀಟಾಗಿ ಹೇಳ್ತೀನಿ ನೋಡಿ. ನಿಮ್ಗೆ ಯಾವುದೇ ರೀತಿ ರೀ ಎಕ್ಸಾಮ್ ಆದರೆ ಆಗೋದಿಲ್ಲ. ಇವತ್ತು ಸಂಜೆ ಗುಡ್ ನ್ಯೂಸ್ ಆದರೆ ನಿಮಗೆ ಇವತ್ತು ಸಂಜೆ ಅಂದರೆ ಏಪ್ರಿಲ್ 21 ಇವತ್ತು ಪ್ರೆಸ್ ಮೀಟ್ ಆದರೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ನೀಡಬೇಕಾ ಅಂತ ಯಾವ್ದಾದ್ರು ಒಂದು ಡಿಸಿಷನ್ ಬರ್ತಾರೆ. ಸೊ ಇದು ಗುಡ್ ನ್ಯೂಸು. ಮತ್ತು ಮೇನ್ ಪಾಯಿಂಟ್ ಬಂದ್ಬಿಟ್ಟು ನೀವು KE ಅವರಿಗೆ ಮೇಲ್ ಮಾಡಬೇಕು. ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಯಾವ ರೀತಿ ಮೇಲ್ ಮಾಡೋದಂತ. ಸೊ ಅದನ್ನು ಬಂದ್ಬಿಟ್ಟು ಇವತ್ತಿನ ನೋಡೋದಲ್ಲಿ ಹೇಳ್ತೀನಿ. ನಿಮಗೆ ಯಾವುದೇ ರೀತಿ ರೀ ಎಕ್ಸಾಮ್ ಆದರೆ ಮಾಡೋದಿಲ್ಲ, ಆದರೆ ಗ್ರೇಸ್ ಮಾರ್ಕ್ಸ್ ಅದೇ ಕೊಡೋ ಸಾಧ್ಯತೆ ತುಂಬ ಇದೆ. ಈಗ ಯಾವ ರೀತಿ ಮೇಲ್ ಮಾಡೋದು ಅಂತ ನೋಡೋಣ. ನೀವು ಎಷ್ಟು ಮೇಲ್ ಮಾಡ್ತೀರಾ ಅದ್ರ ಮೇಲೆ KE ಅವರು ಗ್ರೇಸ್ ಮಾರ್ಕ್ಸ್ ಅದೇ ಕೊಡ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ ಕ್ವಶನ್ ರಿಪೀಟ್ ಆಗಿದೆ ಅಂದರೆ ಸಿಲೆಬಸ್ ಔಟ್ ಆಫ್ ಸಿಲೆಬಸ್ಸಿಂದ ಯಾವ ಚಾಪ್ಟರ್ ರೆಡ್ಯೂಸ್ ಮಾಡಿದ್ರು, ಯಾವ ಚಾಪ್ಟರಿಂದ ಯಾವ ಕ್ವಶನ್ ಬಂದಿದೆ ಅಂತ ನೀವು ಆದರೆ ಕೊಡಬೇಕು. ಅಂದರೆ ಔಟ್ ಆಫ್ ಸಿಲೆಬಸ್ಸಿಂದ ಯಾವ ಕ್ವಶನ್ ಬಂದಿದೆ ಅಂತ ಮೇಲ್ ಆದರೆ ಮಾಡಬೇಕು. ಒಂದು ಪೇಪರ್ ತೊಗೊಳ್ಳಿ, ಅದರಲ್ಲೇ ನೀಟಾಗಿ ಬರೀರಿ. ಅಂದರೆ ಯಾವ ಸಬ್ಜೆಕ್ಟ್ ಅಂತ ಮೇಲೆ ಬರೀರಿ. ಮತ್ತು ಕೆಳಗಡೆ ನೀಟಾಗಿ ಆದರೆ ನಿಮಗೆ ಯಾವ ಕ್ವಶನ್ ಬಂದಿವೆ, ಎಷ್ಟನೇ ಕ್ವಶನು ವಿತ್ ಕೋಡು ಅವರೆಲ್ಲ ಇನ್ಸ್ಟ್ರಕ್ಷನ್ ಆದರೆ ಕೊಟ್ಟಿದ್ದಾರೆ. ಸೊ ಅವನ್ನೆಲ್ಲ ನೋಡ್ಕೊಳ್ಳಿ. ಈಗ ಯಾವ ರೀತಿ ಮೇಲ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಗೂಗಲಲ್ಲಿ ಮೇಲೆ ಗೂಗಲ್ ಮೇಲ್ ಅಂತ ಇರ್ತದೆ. ಸೊ ಅದನ್ನು ಓಪನ್ ಮಾಡಿಬಿಟ್ಟು ನೋಡಿ, ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ. ಸೊ ಗೂಗಲ್ ಮೇಲ್ ಅಂತ ಇರ್ತದೆ. ಸೊ ಅದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಕಂಪೋಸ್ ಅಂತ ಇರ್ತದೆ, ಪೆನ್ಸಿಲ್ ಐಕಲ್ಲು. ಸೊ ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಕಂಪೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದ್ಬಿಟ್ಟು ಫ್ರಾಮ್ ಅಂತ ಇರ್ತದೆ, ನಿಮ್ಮ ಇಮೇಲ್ ಐಡಿ ಇರ್ತದೆ ಇಲ್ಲಿ. ಆಮೇಲೆ ನೆಕ್ಸ್ಟು ಸಬ್ಜೆಕ್ಟ್ ಅಂತ ಇರ್ತದೆ. 2 ಇದ್ದಲ್ಲಿ KE ಅವರು ಮೇನ್ ಇಮೇಲ್ ಐಡಿ ಏನಿದೆಲ್ಲ, ಸೊ ಅದನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ KE ಅವರ ಮೇನ್ ಇಮೇಲ್ ಐಡಿ. ಸೊ ಓಕೆ, KEAUGCET24@gmail.com ಅಂತ ಇದೆಯಲ್ಲ. ಸೊ ಇದನ್ನು ಇಲ್ಲಿ ಎಂಟ್ರಿ ಮಾಡಿ. ಓಕೆ, ತೋರಿಸ್ತೀನಿ ನೋಡಿ ಈಗ. ಸೊ ಇದನ್ನು ಇಲ್ಲಿ ಎಂಟ್ರಿ ಮಾಡಿ. 2 ಅಂತ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಜೆಕ್ಟ್ ನಿಮಗೆ ಯಾವ ವಿಷಯದ ಬಗ್ಗೆ ಮೇಲ್ ಮಾಡ್ತಿದ್ದೀರಾ, ಸೊ ಅದನ್ನು ಇಲ್ಲಿ ಬರೀರಿ. ಆಮೇಲೆ ಇಲ್ಲಿ ಮೇಲ್ಗಡೆ ಲಿಂಕ್ ಐಕನ್ ಕಾಣ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಟ್ಯಾಚ್ ಫೈಲ್ ಅಂತ ಇರ್ತದೆ. ಸೊ ನೀವು ಒಂದು ಫೋಟೋ ತೆಗೆದುಬಿಟ್ಟು ಸೊ ಇಲ್ಲಿ ಅಪ್ಲೋಡ್ ಮಾಡಬೇಕು. ಆಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿದೆ ಅದರಲ್ಲಿ. ಸೊ ಅವರಿಗೆ ಮೇಲ್ ಹೋಗ್ತದೆ. ಅದನ್ನು ಆಮೇಲೆ ಚೆಕ್ ಮಾಡ್ತಾರೆ ಅವರು. ಆಮೇಲೆ ಇವತ್ತು ನಿರ್ಧಾರ ತಗೊಳ್ತಾರೆ. ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ತುಂಬ ಲೆಂತ್ ಆಗ್ತಾ ಇದೆ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರು ಕೂಡ ಯಾವ ರೀತಿ ಮೇಲ್ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ.